ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಸೊ ಇವತ್ತು ಎಕ್ಸಾಮ್ ಇತ್ತು ಜಾವಾ. ಸೊ ಎಕ್ಸಾಮ್ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾಯಿದ್ದೀವಿ. ಸೊ ಇಷ್ಟು ದಿನ ವೀಡಿಯೋ ಹಾಕಿ ಮಾಡಿಲ್ಲ ಅಂದರೆ ಎಕ್ಸಾಮ್ ಇತ್ತು. ಸೊ ಎಕ್ಸಾಮಿಗೆ ಅಂತ ಓದ್ಕೊಬೇಕಾಗಿತ್ತು. ಸೊ ಇವಾಗ ಲಾಸ್ಟ್ ಒಂದು ಎಕ್ಸಾಮ್ ಉಳಿದಿದೆ, ಅದಕ್ಕೊಂದು ಮುಗಿಸಿದ್ರೆ ಥರ್ಡ್ ಸೆಮ್ ಕ್ಲಿಯರ್ ಗಾಯ್ಸ್. ಮತ್ತು ಎಲ್ಲ ಎಕ್ಸಾಮ್ ಹೇಗಿತ್ತಂದರೆ, ಎಲ್ಲ ಎಕ್ಸಾಮಿಗೆ ಕೆಲವೊಂದು ಎಕ್ಸಾಮ್ ಎಲ್ಲ ಡೇಟಾ ಸ್ಟ್ರಕ್ಚರ್ ಅಂತ ಥರ್ಡ್ ಸೆಮಲ್ಲಿ ಬರ್ತದೆ ಗಾಯ್ಸ್. ಅದೊಂದು ಸ್ವಲ್ಪ ಕಷ್ಟ ಆಯಿತು ಎಲ್ಲರಿಗೂ, ಯಾಕಂದರೆ ಬರೀ ಸಿ ಪ್ರೋಗ್ರಾಮಿಂಗೇ ಕೊಟ್ಟಿದ್ರು. ಸೊ ಪೇಪರ್ ತುಂಬ ಸಿ ಪ್ರೋಗ್ರಾಮಿಂಗೆ ಕೊಟ್ಟರೆ ಹೆಂಗೆ ಬರೆಯೋದು ಹೇಳಿ ಬ್ರೋ, ನೀವು ಹೇಳಿ. ದೊಡ್ಡ ದೊಡ್ಡ ಬಸ್ಸು ತಿರ್ಸೋದೇ ಕಷ್ಟ ಆಗ್ಬಿಡುತ್ತೆ ಪಾಪ. ಅಲ್ಲಿ ನೋಡಿ ಗೈಸ್, ಎಕ್ಸ್ಪಲ್ಸಲ್ಲಿ ಹೋಗ್ತಾ ಇದ್ದಾನಲ್ಲ ನಮ್ಮ ಫ್ರೆಂಡ್ ಯಶಸ್ ಅಂತ. ಎಕ್ಸ್ಪಲ್ಸ್ ಅವನು ರೀಸೆಂಟ್ಲಿ ಎಕ್ಸ್ಪಲ್ ತೊಗೊಂಡ ದೀಪಾವಳಿ ಆದ ನಂತರ. ಸೊ ಚೆನ್ನಾಗಿದೆ ಗಾಡಿ ಎಲ್ಲ. ಐದು ಗಂಟೆ ಮೇಲೆ ಅಂದರೆ ಸಿಕ್ಕಾಪಟ್ಟೆ ಗಾಡಿಗಳು ರೋಡಲ್ಲಿ. ಮೋದ್ನ ಸಳಿ ಮೇಲೆ ಇನ್ನೊಂದು ರೋಡ್ ಬಂದು ದೊಡ್ಡದುನ್ಸಂದ್ರ ಕ್ರಾಸು. ಸೊ ಅದು ಲಾಂಗ್ ಆಗುತ್ತೆ. ಸೊ ಇದು ಚಿಕ್ಕದಾಗಿರುತ್ತೆ, ರೋಡು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಹಂಗೆ ಹೋಗೋದಂತ, ಹಂಗೆ ಹೋಗೋಣ ಅಂತ. ನೋಡಿ ಇಲ್ಲಿದ್ದ ನಮ್ಮ ಬಾಯ್ ಯಶಸ್ ಓವರ್ಟೇಕ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ನೋಡಿ ಗೈಸ್, ಇಲ್ಲಿದ್ದಾನೆ. ಹಾಯ್ ಚಪ್ರಾ, ಹಾಯ್ ಚಪ್ಪ. ಆ್ಯಕ್ಚುಲಿ ನಾವು ಇನ್ನೊಂದು ಪ್ಲ್ಯಾನ್ ಮಾಡಿದ್ದೀವಿ. ಆ್ಯಕ್ಚುಲಿ ಚಿಂತಾಮಣಿ ಹತ್ರ ಇರೋ ಚಿಂತಾಮಣಿ ಮತ್ತು ಕೈವಾರ ಹತ್ರ ಹಿಲ್ಸ್ಗೆ ಹೋಗಿ ಟ್ರೆಕ್ಕಿಂಗ್ ಮಾಡಿ ಬೈಕ್ ರೈಡ್ ಮಾಡೋಣ ಅಂತಿದ್ವಿ. ಸೊ ಅದು ಇಲ್ಲ, ಅದೊಂದು ಪ್ಲ್ಯಾನ್ ಇದೆ. ಮತ್ತು ಇನ್ನೊಂದು ತಮಿಳ್ನಾಡಲ್ಲಿರುವಂಥ ವೀರ ಆಂಜನೇಯ ಟೆಂಪಲ್ ಇದೆ ಅಲ್ಲೊಂದು. ಸೊ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಬಟ್ ನೋಡೋಣ ಯಾರ್ಯಾರು ಬರ್ತಾ ಫ್ರೆಂಡ್ಸು ಅಂತ ನೋಡೋಣ. ಒಬ್ಬನೇ ಅಂತೂ ಹೋಗಲ್ಲ, ಯಾರನ್ನ ಜೊತೆಲಿದ್ದರೆ ಪಕ್ಕ ಹೋಗ್ತೀನಿ. ಈ ಸ್ಯಾಟರ್ಡೇ ಪ್ಲ್ಯಾನಿಂಗು ಮುತ್ತಂಪಟ್ಟಿ ಇದೆ, ಅದೇ ವೀರ ಆಂಜನೇಯ ಟೆಂಪಲ್ಲು. ಸೊ ಅಲ್ಲಿಗೆ ಹೋಗೋಣ ಅಂತ. ಈ ಲಾರಿಗಳು ಹೋಗೋದೇ ಇಲ್ಲಪ್ಪ ಬೇಗ. ಸೊ ನಮ್ಮ ಫ್ರೆಂಡ್ ಯಶಸ್ ಬಂದುಬಿಟ್ಟು ತತ್ನೂರು ಎಲ್ಲಂದರೆ ಈ ಕಡೆ ಮುತ್ಕೂರು ಆದಮೇಲೆ ಬರೋದು ಇದು ಎಡಗಣ್ಣಹಳ್ಳಿ ಆದಮೇಲೆ ಮುತ್ಕೂರು ಬ್ಯಾಲಲ್ಲಿ, ಬಟ್ ಆಮೇಲೆ ಮುದ್ದಳ್ಳಿ ಬರುತ್ತೆ. ಸೊ ಅಲ್ಲಿ ಪಕ್ಕದಲ್ಲಿ ತತ್ನೂರು ಬರೋದು ಗೈಸ್. ಇಲ್ಲಿ ಯಾವುದೋ ಬಸ್ ಬರ್ತಾ ಇದೆಯಲ್ಲಪ್ಪ. ಯಾರು ಕುಡ್ದಂಗೆ ಆಡ್ತವನೆ. ಇದು ಬೇರೆ ಹಳ್ಳದಿನೇ ರೋಡ್ ಇದು. ಆ್ಯಕ್ಚುಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕು. ಮತ್ತು ಬ್ರೇಕ್ ಬೇರೆನೂ ಕಡಿಮೆ ಇದೆ. ನಾನು ಇಂಜಿನ್ ಬ್ರೇಕಿಗೆ ಯೂಸ್ ಮಾಡೋದು ಇವಾಗ. ಟರ್ನಿಂದ ಅದಕ್ಕೆ ಓವರ್ಟೇಕ್ ಮಾಡೋಕ್ಕಾಗಿಲ್ಲ.
ಇಲ್ಲೂ ಸ್ವಲ್ಪ ಹಳ್ಳ ದಿನ ಇದೆ, ಇಲ್ಲಿ ಸಿಮೆಂಟ್ ಫ್ಯಾಕ್ಟ್ರಿ ಐತಲ್ಲ, ಸೊ ಅದಕ್ಕೆ ಇಲ್ಲಿ ಹಳ್ಳ ದಿನ ಐತೆ ಸ್ವಲ್ಪ. ನೋಡು ಅವ್ನು ಎಕ್ಸ್ಪಲ್ಸ್ ಏನು ಸ್ಪೀಡಾಗಿ ಹೋಗ್ತಾನೆ. ABS ಐತೆ, ಇದು ಆ್ಯಕ್ಚುಲಿ ಅಷ್ಟು ಸ್ಪೀಡಾಗಿ ನಾನು ಓಡಿಸ್ತೀನಿ, ಬಟ್ ದಿಸ್ ಇಸ್ ಜಸ್ಟ್ ಅ ಡ್ರಮ್ ಬ್ರೇಕ್, ಯು ಕೆ ನಾಟ್ ಕಂಟ್ರೋಲ್. ಬೇಗ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಷ್ಟೇ. ಇಲ್ಲಾರ ಕಾರ್ ನಿಲ್ಲಿಸ್ಬಿಟ್ಟು ಎಲ್ಲೋ ಹೋಗೋರಲ್ಲಪ್ಪ. ಇಂಡಿಕೇಟ್ರ್ ಹಾಕಲ್ಲ, ಒಂದು ಇಂಡಿಕೇಟ್ರ್ ಹಾಕಲ್ಲ. ಯಾರೋ ಗೊಬ್ಬರ ತುಂಬ್ತವ್ರೆ ಟ್ರ್ಯಾಕ್ಟ್ರಿಗೆ, ಹಸಿರು ಗೊಬ್ಬರ. ನಾನು ಇನ್ನೊಂದು ಹೊಸ ಹೆಲ್ಮೆಟ್ ತೊಗೊಬೇಕಂತ ಇದ್ದೀನಿ. ಸೊ ಹೆಲ್ಮೆಟ್ ಬಂದು ಅರೌಂಡ್ 1500 ನೋಡ್ತಾ ಇದ್ದೀನಿ. ಸೊ ಇದು ಬಂದು ಬ್ಯಾಲಹಳ್ಳಿ. ಮತ್ತು ಅಲ್ಲಲ್ಲಿ ರೋಡ್ ಕಿತ್ತೋಗ್ಬಿಟ್ಟಿದೆ ಅಂದರೆ ಹಾಕೇ ಇಲ್ಲ, ಏನೋ ಫಾಲ್ಟಿಂದ ಏನು ಫಾಲ್ಟೋ ಗೊತ್ತಿಲ್ಲ. ಬಟ್ ಈ ರೋಡ್ ಅಷ್ಟು ದೂರ ಹಾಕಿಲ್ಲ. ಮತ್ತು ಅಲ್ಲಿ ಸ್ವಲ್ಪ ಪ್ಯಾಚಪ್ಪು, ಅಲ್ಲಿ ಸ್ವಲ್ಪ ದೂರ ಹಾಕಿದರೆ ಅಲ್ಲಿ ಸ್ವಲ್ಪ ದೂರ ಹಾಕಿಲ್ಲ. ಈ ದೇವಸ್ಥಾನ ಬಂದು ಚೌಡೇಶ್ವರಿ ದೇವಸ್ಥಾನ. ಎಷ್ಟು ದೊಡ್ಡದಾಗ ಇದೈತಪ್ಪ ಹಳ್ಳ. ಮಳೆ ಬಂದಂದರೆ ಫುಲ್ ತುಂಬೋಗುತ್ತೆ ಹಳ್ಳ, ಹೋಗೋಕ್ಕೆ ಆಗಲ್ಲ. ಇದು ಬಂದು 100cc, ಎಕ್ಸ್ಪಲ್ಸ್ ಬಂದು 197cc. ಸೊ ತುಂಬ ಹೈಟ್ ಇದೆ, ಚೆನ್ನಾಗಿದೆ ಓಡ್ಸೋಕ್ಕೆ ಅಂತ, ಆಫ್ ರೋಡಿಂಗ್ ಮಾಡೋಕ್ಕೆ ಎಲ್ಲ ಚೆನ್ನಾಗಿದೆ, ಸೂಪರಾಗಿದೆ. ನಾನು ಅಷ್ಟು ಕಷ್ಟ ಬೀಳ್ತಾಯಿದ್ದೀನಿ, ಒಂದು ಆರಾಮಾಗಿ ಹೋಗ್ತಾಯಿದ್ದಾನೆ ಗೈಸ್, ಒಂಚೂರು ಕಷ್ಟ ಇಲ್ಲ ಹಳ್ಳದಿಂದ. ಸೊ ಎಕ್ಸ್ಪಲ್ಸೇ ಸ್ಪ್ಲೆಂಡರೇ. ಬಟ್ ಇದು ಮೈಲೇಜ್ ಕೊಡೋಷ್ಟಿಲ್ಲ, ಅದು ಮೈಲೇಜ್ ಕೊಡೋಲ್ಲ ಅಷ್ಟೇ. ಅದು ಅರೌಂಡ್ 40 ಆ್ಯಾವ್ರೇಜಾಗಿ 40 ಕೊಡುತ್ತೆ. ಇದು ಬಂದು ನಾನು ಓಡಿಸೋ ಸ್ಪೀಡಿಗೆ 55 ಬರುತ್ತೆ ಗೈಸ್. ಸನ್ಸೆಟ್ ವ್ಯೂ ಎಷ್ಟು ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬರೋದು ತತ್ನೂರು.
ಸರ್ ಇವರೂರು. ಏನ್ರಿ ಮೀಡಿಯಾ? ಯಾರು ಫೋನ್ ಮಾಡಿದ್ದ? ಓಹ್, ಸ್ನ್ಯಾಪ್ ಆಗ್ಬೇಕಂತ ಗೈಸ್. ನೋಡಿ ಗೈಸ್, ಸ್ನ್ಯಾಪ್ ಆಗ್ತಾವ ನಮ್ಮ ಹುಡುಗ. ಹಾಕೋ ನೀನು ಒಂದೇ ಆಗ್ಬೇಕಂತೆ. ಸ್ವಲ್ಪ ಟರ್ನ್ ಆದಂಗಿದೆ ನೋಡ. ಇದು ಹೆಂಗೆ ಬರುತ್ತಾ? ಅದು ಟೌನ್ ಹಾಸ್ಪಿಟಲ್ ಸರ್ಜಾಪುರ. ಪೆಟ್ರೋಲ್ ತೋರಿಸ್ತಾ ಇದ್ದಂಗಿಲ್ಲ, ಅದಕ್ಕೆ ಆಫ್ ಮಾಡೋದು ಮಾಡಿದ್ದು. ಪೆಟ್ರೋಲ್ ಇದೆ ಬಿಡಿ. ಸೊ ಇಲ್ಲಿಂದ ನಮ್ಮ ಮನೆಯಿಂದ 5 ಕಿಲೋಮೀಟ್ರ್ ಹೋಗ್ಬೇಕು. ಇಲ್ಲೊಂದು ಹಳ್ಳ ಇದೆಯಪ್ಪ. ರೈಟ್ ಮಾಡ್ಕೊಬೇಕು. ಸೊ ಇವಾಗ NH 207 ರೋಡ್ಗೆ ಕನೆಕ್ಟ್ ಆಗ್ತಾ ಇದ್ದೀವಿ. ಗಾಡಿ ಬರ್ತಾ ಇದೆ. NH 207 ರೋಡ್. ಸನ್ಲೈಟ್ ರಿಫ್ಲೆಕ್ಟ್ ಆಗ್ತಾ ಇದೆ, ಕಾಣಿಸೋದೇ ಇಲ್ಲ ಹೆಲ್ಮೆಟ್ ಒಳಗಡೆ. ಸೊ ಇದು ಬಂದು ಮುಗಳೂರು ಬ್ರಿಡ್ಜು. ಸೊ ಇದೆ ಮುಗಳೂರಲ್ಲಿ. ಆ್ಯಕ್ಚುಲಿ 4-5 ಸ್ಪೀಡ್ ಗೇಟ್ ಇತ್ತು. ಇದೇ ಮುಗಳೂರು ಗಾಯ್ಸ್. ರೀಸೆಂಟ್ಲಿ ಇಲ್ಲಿ ಜಾತ್ರೆ ಆಯಿತು. 2 ವಾರ ಆಯಿತು ಜಾತ್ರೆ ಆಗಿಲ್ಲಿ. ನೋಡಿ, ಇದೇ ಬಂದು ಎಂಡೋರ್ ಸ್ಕೂಲ್. ಇಲ್ಲಿಂದ ನಮ್ಮೂರ ಮನೆಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಲಿ ಇಲ್ಲಿಂದ. ಹುಡುಗರೆಲ್ಲ ಆಟ ಆಡ್ತವ್ರೆ. ಎಲ್ಲಕ್ಕೆ ಹೋಗ್ಬೇಕು.
Thank you guys for watching this video. Stay tuned for next video. Thank you guys.